ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆಗೆ ನಟ ನಟಿಯರು ಆಕ್ರೋಶ ಹೊರಹಾಕಿದ್ದಾರೆ. ಭಾರತೀಯರು ಗಾಜಾ ಮೇಲೆ ದಾಳಿ ಆದಾಗ ಕಣ್ಣೀರು ಹಾಕ್ತೇವೆ, ಪಕ್ಕದ ಬಾಂಗ್ಲಾದಲ್ಲಿ ಹಿಂದೂ ಹತ್ಯೆ ಆದಾಗ ಪ್ರತಿಕ್ರಿಯಿಸ್ತಾ ಇಲ್ಲ. ಹಿಂದೂಗಳ ಮೇಲಿನ ದಾಳಿಗೆ ಹಿಂದೂಗಳೇ ಹೊಣೆಯಾಗ್ತಾ ಇದ್ದಾರೆ. ಬಾಂಗ್ಲಾದ ಹಿಂಸಾಚಾರದ ವಿರುದ್ಧ ಹಿಂದೂಗಳು ಒಟ್ಟಾಗಬೇಕಾಗಿದೆ. ಅಪರಾಧಿ ಎಂದ ಮಾತ್ರಕ್ಕೆ ಮಾನವೀಯತೆ ಮರಿಬಾರದು. ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ನಟಿ ಜಾನ್ವಿ ಕಪೂರ್ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲರ ಕಣ್ಣು ಬಾಂಗ್ಲಾದೇಶ ಹಿಂದೂಗಳ ಮೇಲಿದೆ. ಹಿಂದೂಗಳ ಹತ್ಯೆಗೆ ಭಾರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದೂಗಳು ಒಟ್ಟಾಗಬೇಕು ಅಂತ ಕಾಜಲ್ ಅಗರ್ವಾಲ್ ಕರೆ ಕೊಟ್ಟಿದ್ದಾರೆ. ದೀಪು ಕೊಂದ ಕ್ರೌರ್ಯದ ಬಗ್ಗೆ ಮಾಜಿ ಸಂಸದೆ ಜಯಪ್ರದಾ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಂದರೆ ಮತ್ತೊಬ್ಬ ಹಿಂದೂನನ್ನು ಹೊಡೆಸಾಕಿದಾರಂತೆ. ನಿರಂತರವಾಗಿ ನರಮೇಧವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಅಂತ ಗೊತ್ತಾದರೆ ಸಾಕು, ಬೆಂಕಿ ಹಚ್ಚಿ ನಡು ರೋಡಲ್ಲಿ ನೇಣಿಗೆ ಹಾಕ್ತಾ ಇದ್ದಾರೆ. ಅದೇನಾಗ್ತಿದೆ ಅಂತ ಹೇಳಿದ್ರೆ, ಇಡೀ ಮುಸ್ಲಿಂ ಸಮುದಾಯದ ಮೇಲೆ ಕೋಪ ಬರುವಂತೆ ಕೆಲವು ಘಟನೆಗಳು ಕೋಪ ಬರುವಂತೆ ಮಾಡ್ತಾ ಇದೆ. ಬಟ್ ಅಲ್ಲ, ಅಲ್ಯಾರೋ ಮುಸ್ಲಿಮರು ಹೊಡೆದಾಕಿದ್ರು, ಹಾಗಾಗಿ ಇಡೀ ಮುಸ್ಲಿಮರನ್ನು ವಿರೋಧ ಮಾಡಬೇಕು, ಅವ್ರ ವಿರುದ್ಧ ನಾವು ಸೇಡ್ ತೀರಿಸ್ಕೊಳ್ಬೇಕು ಅನ್ನುವಂಥ ಸಂದೇಶ ಅಲ್ಲ. ಬಟ್ ಹಿಂದೂಗಳು ಒಟ್ಟಾಗಿ ಅಂತ ಹೇಳಿದ್ರೆ, ಇಂಥ ಘಟನೆಗಳಾದಾಗ ಅಟ್ಲೀಸ್ಟ್ ಒಂದು ಸಂದೇಶಗಳನ್ನಾದರೂ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. चंद्रदास नाम आज मैं बहुत दुखी हूं. आज मेरा कलेजा फट रहा है ये सोचकर इतनी दरिंदगी कैसे हो सकती है. बांग्लादेश में टिप्पू चंद्रदास नाम के एक मासूम हिंदू भाई को भीड़ ने मिलकर मार डाला. सिर्फ मारा ही नहीं, उसे पेड़ पर बांधकर और उसे आग लगा दिया. क्या यही वो नया बांग्लादेश? ये मामूली हिंसा नहीं है, ये सरासर मां लिंचिंग है. सीधा सनातन धर्म पर और हिंदुत्व पर प्रहार है. हमारे मंदिर तोड़े जा रहे हैं, हमारी बहनों पर इज्जत पर खिलवाड़ कर रहे हैं. फिर भी हम चुप हैं. हम कब तक चुप रहेंगे? हम लोग ನೋಡಿ, ಆಲ್ ಐಸ್ ಆನ್ ಬಾಂಗ್ಲಾದೇಶ್ ಹಿಂದೂಸ್ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಹಿಂದೂಗಳು ಒಟ್ಟಾಗಬೇಕಾಗಿದೆ, ಆ ಸಮಯ ಹತ್ತಿರ ಬಂದಿದೆ ಅನ್ನುವಂತಹ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಜಯಪ್ರದಾ ಆಗಿರ್ಬೋದು, ಕಾಜೋಲ್ ಆಗಿರ್ಬೋದು, ಹಾಗೆ ಇನ್ನುಳಿದಂತಹ ನಟ ನಟಿಯರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಜಾನ್ವಿ ಕಪೂರ್ ಕೂಡ ಆಗಿರ್ಬೋದು.